ಕುಬೇರ ಈ ಹೆಸರನ್ನ ಕೇಳಿದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ಸಾಕ್ಷಾತ್ ಆ ನಾರಾಯಣನೇ ತನ್ನ ಮದುವೆಗೋಸ್ಕರ ಈತನ ಹತ್ರ ಸಾಲ ಮಾಡಿದಾನೆ ಅಂತ. ಹಾಗಾದ್ರೆ ಮುಲ್ಲೋಕಗಳನ್ನ ಆಳುವ ನಾರಾಯಣನಿಗೆ ಸಾಲ ಕೊಡುವಷ್ಟು ಮಟ್ಟಕ್ಕೆ ಕುಬೇರ ಹೇಗೆ ಬೆಳಿತಾನೆ? ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ಇನ್ನೊಂದು ಜನ್ಮ ಇರುತ್ತೆ ಎಂಬುದು ನಿಜ ಆಗಿದ್ರೆ ಪೂರ್ವ ಜನ್ಮದಲ್ಲಿ ಒಬ್ಬ ಕಳ್ಳನಾಗಿ ಹುಟ್ಟಿರುವ ಕುಬೇರನನ್ನ ತನ್ನ ಮುಂದಿನ ಜನ್ಮದಲ್ಲಿ ಯಾಕೆ ದೇವರಾಗಿ ಹುಟ್ಟಿಸ್ತಾರೆ? ಅಷ್ಟೇ ಅಲ್ಲ, ಕುಬೇರ ಪ್ರತಿನಿತ್ಯ ಪೂಜೆ ಮಾಡುವ ಪರಮೇಶ್ವರನ ಹೆಂಡತಿಯಾದ ಪಾರ್ವತಿ ದೇವಿಯನ್ನ ಯಾಕೆ ತಪ್ಪಾದ ದೃಷ್ಟಿಯಿಂದ ನೋಡ್ತಾನೆ ಎಂಬ ವಿಷಯಗಳನ್ನೆಲ್ಲ ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ. ಈ ಕುಬೇರನ ಕತೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಕತೆ ಒಂದು ಸೂಪರ್ ಹಿಟ್ ಸಿನಿಮಾಗೆ ಯಾವುದೇ ರೀತಿ ಕಮ್ಮಿ ಇರಲ್ಲ. ಯಾಕೆಂದ್ರೆ ಈ ಕಥೆಯಲ್ಲಿ ರಾವಣ ಮತ್ತು ಗಣೇಶನಂತಹ ಕ್ಯಾರೆಕ್ಟರ್ ಗಳು ಕೂಡ ಇವೆ. ಆದ್ರಿಂದ ಮುಂದಿನ 10 ನಿಮಿಷಗಳವರೆಗೆ ಪ್ರಶಾಂತವಾಗಿ ಕೂತ್ಕೊಂಡು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೂ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಪೂರ್ವಕಾಲದಲ್ಲಿ ಕಾಂಪಿಲ್ಯಪುರ ಎಂಬ ನಗರದಲ್ಲಿ ಯಜ್ಞದತ್ತ ಮತ್ತು ಸಮಿತಮ್ಮ ಎಂಬ ಬ್ರಾಹ್ಮಣ ದಂಪತಿಗಳಿದ್ರು. ಯಜ್ಞದತ್ತ ಶಾಸ್ತ್ರ ಪುರಾಣಗಳಲ್ಲಿ ಪರಿಣಿತನಾಗಿರೋದ್ರಿಂದ ಆತನನ್ನ ಕಾಂಪಿಲ್ಯಪುರದ ರಾಜನ ಹತ್ರ ರಾಜಗುರುವಾಗಿ ನೇಮಿಸ್ತಾರೆ. ಈ ದಂಪತಿಗಳಿಗೆ ಗುಣನಿಧಿ ಎಂಬ ಒಬ್ಬ ಮಗ ಕೂಡ ಇರ್ತಾನೆ. ಈ ಗುಣನಿಧಿ ಜೂಜಾಟಗಳಿಗೆ ಮತ್ತು ಕೆಟ್ಟ ಹವ್ಯಾಸಗಳಿಗೆ ಅಡಿಕ್ಟ್ ಆಗಿರೋದ್ರಿಂದ ದುಡ್ಡಿಗೋಸ್ಕರ ಕಳ್ಳತನಗಳನ್ನ ಮಾಡಿ ಆ ರೀತಿ ಬಂದಿರುವ ದುಡ್ಡನ್ನ ಮತ್ತೆ ಜೂಜಾಟ